ತಮಿಳುನಾಡಲ್ಲಿ ಇವರ ಅಂಗಪಕ್ಷವಾದಂತ INDA ಎಲ್ಲೇನು ಇವತ್ತು ಅಂಗಪಕ್ಷವಾಗಿದೆ ತಮಿಳುನಾಡಲ್ಲಿ 2024ರಲ್ಲಿ ಲೋಕಸಭಾ ಚುನಾವಣೆ ಬಂತು. ಲೋಕಸಭಾ ಚುನಾವಣೆಯಲ್ಲಿ ತಮಿಳುನಾಡಲ್ಲಿ ಅವ್ರ ಭಾಷಣ ಹೇಗಿತ್ತು ಅಂತ ಹೇಳಿದ್ರೆ, ಮೇಕೆದಾಟು ಕಟ್ಟೋಕ್ ಬಿಡೋದಿಲ್ಲ, ನಮ್ಗೆ ಓಟ್ ಕೊಡಿ. ಕರ್ನಾಟಕದಲ್ಲಿ ಮೇಕೆದಾಟನ್ನ ಕಟ್ತೇವೆ, ನೀರನ್ನ ಕೊಡ್ತೇವೆ, ನಮಗೆ ಓಟ್ ಕೊಡಿ ಅಂತ ಇಲ್ಲಿ ಕೇಳ್ತಾರೆ. ಇವರ ಅಂಗಪಕ್ಷ, ಇವರ ಮಿತ್ರ ಪಕ್ಷ ತಮಿಳುನಾಡಲ್ಲಿ ಓಟ್ ಕೇಳ್ತಾರೆ, ನಾವು ಮೇಕೆದಾಟು ಕಟ್ಟೋಕ್ ಬಿಡೋದಿಲ್ಲ, ನಮ್ಗೆ ಓಟ್ ಕೊಡಿ ಅಂತ ಅಲ್ಲಿ ಕೇಳ್ತಾರೆ. ಕನಿಷ್ಠ ಇವತ್ತು ನೀವು ಯೋಚನೆ ಮಾಡಬೇಕು. ಕರ್ನಾಟಕ ರಾಜ್ಯದ ಜನರಿಗೆ ಸುಳ್ಳು ಹೇಳಿ ಬರುವಂತದನ್ನ ತಪ್ಪಿಸಬೇಕು ಅಂತ ಹೇಳಿದ್ರೆ 2028ರಲ್ಲಿ ನಡೆಯುವಂತ ಏನು ಒಂದು NDA ಒಕ್ಕೂಟದಲ್ಲಿದ್ದೇವೆ, ಇವತ್ತು ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಕೂಡ ಇವತ್ತು ಆಶೀರ್ವಾದ ಮಾಡಬೇಕು. ಖಂಡಿತ ನೀವು ಆಶೀರ್ವಾದ ಮಾಡಿದ್ರೆ NDA ಸರ್ಕಾರ 2028ರಲ್ಲಿ ವಿಧಾನಸೌಧದಲ್ಲಿ ಕುಮಾರಣ್ಣ ಅವರು ಕೂತು ಆಡಳಿತ ಮಾಡುವಂತದಕ್ಕೆ ಕೆಲವೇ ದಿನಗಳು, ಕೇವಲ ನಮಗೆ ವರ್ಷಗಳಿಲ್ಲ. ಬಹುಶಃ ಇವತ್ತು ಈ ಸರ್ಕಾರ ನಡೆಯುತ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಯಾವತ್ತು ಚುನಾವಣೆ ಬರುತ್ತೋ ಅನ್ನುವಂತ ಕುರ್ಚಿಗೋಸ್ಕರನೇ 3 ವರ್ಷಗಳು ಇವರು ಅಧಿಕಾರವನ್ನ ಕಳೆದಿರ್ತಕ್ಕಂಥದ್ದು. ಇವತ್ತು ಜನರ ಬಗ್ಗೆ ಇವರಿಗೆ ಚಿಂತೆ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನೀರಾವರಿ ಯೋಜನೆಗಳು ಕುಂಠಿತ ಆಗಿದ್ದಾವೆ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅಭಿವೃದ್ಧಿ ಯೋಜನೆಗಳು ಕುಂಠಿತ ಆಗಿದೆ. ಹಾಗಾಗಿ ಒಳ್ಳೆ ಆಡಳಿತವನ್ನ ಕೊಡಬೇಕಂದ್ರೆ, ಪಾರದರ್ಶಕ ಆಡಳಿತವನ್ನ ಕೊಡಬೇಕು ಅಂತ ಹೇಳಿದ್ರೆ, ಪರಿಣಾಮಕಾರಿ ಆದಂತ ಆಡಳಿತವನ್ನ ಕೊಡಬೇಕಂದ್ರೆ, ಒಳ್ಳೆ ಕಾರ್ಯಕ್ರಮಗಳನ್ನ ಕೊಡಬೇಕು ಅಂತ ಹೇಳಿದ್ರೆ ಇವತ್ತು ಕುಮಾರಣ್ಣವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಸಮಕ್ಷಮದಲ್ಲಿ ಇವತ್ತು ನಾನು ಎಲ್ಲರಿಗೂ ಕೂಡ ಕೈ ಮುಗಿದು ವಿನಂತಿಯನ್ನ ಮಾಡ್ತೇನೆ. ಇವತ್ತು ಇತ್ತೀಚೆಗೆ ಕಳೆದ 2 ದಿನಗಳ ಹಿಂದೆ